ನೀವು ಅವಲಕ್ಕಿಗೆ ಖಾಲಿ ಒಗ್ಗರಣೆ ಹಾಕಿ ಕೊಡಿ ಅಂತೆ, ಯಾರು ಸಹ ಅದನ್ನು ಮೂಸಿ ನೋಡೋರು ಇರುವುದಿಲ್ಲ. ಅದೇ ನೀವು ಈ ಥರ ಮಾಡಿ ಕೊಡಿ ಅಂತೆ, ಎಲ್ಲರೂ ಕೂಡ ಇಷ್ಟಪಟ್ಕೊಂಡು ತಿಂತಾರೆ. ಅದು ಅಲ್ಲದೆ ಇದು ಅವಲಕ್ಕಿಯಿಂದಲೇ ಮಾಡಿದ್ದು ಅಂತ ಯಾರಿಗೆ ಸಹ ಗೊತ್ತಾಗೋದಿಲ್ಲ. ಮಕ್ಕಳಿಗೆಲ್ಲ ಟಿಫಿನ್ ಬಾಕ್ಸಿಗೆಲ್ಲ ಇದನ್ನು ಹಾಕಿ ಕೊಟ್ಟರೆ ಎಲ್ಲ ಸಹ ಖಾಲಿ ಮಾಡಿಯೇ ಬರ್ತಾರೆ, ಅದು ಮಾತ್ರ ಗ್ಯಾರಂಟಿ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವಲ್ಲ. ಹೆಲೋ, ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನುಂಟಲ್ಲ ಇಲ್ಲಿ ಒಂದು ಬೌಲ್ಗೆ 1 ಕಪ್ಪಷ್ಟು ರವೆ ಹಾಕ್ಕೊಳ್ತಾ ಇದ್ದೇನೆ. 1.5 ಕಪ್ ಕೂಡ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ, ಜನ ಜಾಸ್ತಿ ಇದ್ದರೆ ನಿಮ್ಮ ಮನೆಯಲ್ಲಿ. ನೆಕ್ಸ್ಟ್ ಇದಕ್ಕೆ 3 ಸ್ಪೂನಷ್ಟು ಗಟ್ಟಿ ಮೊಸರು ಹಾಕ್ಕೊಳ್ತಾ ಇದ್ದೇನೆ. ಮೊಸರು ಆದಷ್ಟು ಹುಳಿ ಇಲ್ಲದಿದ್ದರೆ ಒಳ್ಳೆಯದು. ಇದನ್ನು ಚೆಂದ ಮಿಕ್ಸ್ ಮಾಡಿಕೊಳ್ಳುವ. ನೀರು ಹಾಕ್ಕೊಳ್ಬೋದು, ಯಾಕಂದರೆ ಇದು ತುಂಬ ದಪ್ಪಾಗಿ ಹೋಗ್ತದೆ. ನಾನು ಅದಕ್ಕೆ ಈಗ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ಒಂದು 4ರಿಂದ 5 ಸ್ಪೂನ್ ಅಂತ ಹೇಳ್ಬೋದು, ಅಳತೆ ಹೇಳುವುದಾದರೆ. ಇಷ್ಟು ಹಾಕಿಕೊಂಡು ಉಂಟಲ್ಲ ಮತ್ತೆ ಚೆಂದ ಮಿಕ್ಸ್ ಮಾಡಿಕೊಳ್ಳುವ. ಬೇರೆ ಯಾವ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕೋದು ಬೇಡ. ಇದು ಚೆಂದ ಮಿಕ್ಸ್ ಆದ ಮೇಲೆ ಒಂದು 10 ನಿಮಿಷ ಇದನ್ನು ರೆಸ್ಟಿಂಗಿಗೆ ಬಿಡ್ತಾ ಇದ್ದೇನೆ ನಾನು. ನೆಕ್ಸ್ಟ್ ನಾನಿಲ್ಲಿ ಒಂದು 2 ಕಪ್ಪಷ್ಟು ಅವಲಕ್ಕಿ ಹಾಕ್ಕೊಳ್ತಾ ಇದ್ದೇನೆ, ಆಯಿತಾ. ಪೇಪರ್ ಅವಲಕ್ಕಿ ತಗೊಂಡದ್ದು ನಾನು. ನೀವು ಪೇಪರ್ ಅವಲಕ್ಕಿ ಸಹ ಯೂಸ್ ಮಾಡ್ಬೋದು, ಇಲ್ಲದಿದ್ದರೆ ನೀವು ಗಟ್ಟಿ ಅವಲಕ್ಕಿ ಕೂಡ ಯೂಸ್ ಮಾಡ್ಬೋದು. ಇನ್ನು ಇದನ್ನು ನೀರಲ್ಲಿ ಚೆಂದ ವಾಶ್ ಮಾಡಿಕೊಳ್ಳುವ. ನೀವು ನೀರಲ್ಲಿ ತೊಳೆದು ಆಫ್ಟರ್ 10 ಮಿನಿಟ್ಸ್ ನೋಡಿದರೆ ಉಂಟಲ್ಲ, ಕಂಪ್ಲೀಟ್ ಆಗಿ ಇದು ತುಂಬ ಸಾಫ್ಟ್ ಆಗಿ ಹೋಗ್ತದೆ. ಅದು ಬೇರೆ ನಾನು ಪೇಪರ್ ಅವಲಕ್ಕಿ ತಗೊಂಡದಲ್ಲ, ತುಂಬ ಸಾಫ್ಟ್ ಆಗಿದೆ ಇದು. ನೋಡಿ, ಈ ಥರ ಮುದ್ದೆ ಮುದ್ದಾಗಿ ಬಂದಿದೆ. ನೆಕ್ಸ್ಟ್ ನಾನು ಆಗಲೇ ರವೆ ಮತ್ತು ಮೊಸರು ಕಲಸಿಟ್ಟಿದ್ದೆ ನೋಡಿ, ಅದು ಕೂಡ ಒಳ್ಳೆ ಪಾಕ ಬಂದಿದೆ ನೋಡಿ, ಇಷ್ಟು ಮೆತ್ತಗಾಗಿದೆ. ಇನ್ನುಂಟಲ್ಲ ಇದಕ್ಕೆ ನಾನು ಆಗಲೇ ನೀರಲ್ಲಿ ವಾಶ್ ಮಾಡಿಟ್ಟಂಥ ಅವಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದೆರಡನ್ನು ಚೆಂದ ಮಿಕ್ಸ್ ಮಾಡಿಕೊಳ್ಬೇಕು. ನನಗೆ ಆ್ಯಕ್ಚುಲಿ ಇದು ಬೌಲ್ ತುಂಬ ಸಣ್ಣದಾಯಿತು, ಮಿಕ್ಸ್ ಮಾಡಿ ಕಷ್ಟ ಆಯಿತು, ಅದಕ್ಕೋಸ್ಕರ ದೊಡ್ಡ ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡಿದ್ದೇನೆ. ಇದನ್ನು ನೀವು ಈ ಚಪಾತಿ ಹಿಟ್ಟನ್ನು ನಾದ್ತೀರಿ ನೋಡಿ, ಅದೇ ಹದಕ್ಕೆ ಇದನ್ನು ಚೆಂದ ನಾದಿಕೊಳ್ಬೇಕು. ಕಂಪ್ಲೀಟಾಗಿ ಇದು ಮಿಕ್ಸ್ ಆದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಮತ್ತು 2 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೇನೆ. ಇದು ಆಪ್ಷನಲ್, ನೀವು ಬೇಕಿರೋ ಸ್ವಲ್ಪ ಮೆಣಸಿನ ಹುಡಿ ಕೂಡ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಇನ್ನಿದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟು ಹಾಕಿ ಉಂಟಲ್ಲ ಚೆಂದ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ, ಆಯಿತಾ. ಚೆಂದ ಮತ್ತೆ ಸಹ ನಾದಿಕೊಳ್ತಾ ಹೋಗಬೇಕು ನೀವು ಇದನ್ನು. ಇನ್ನು ನೋಡಿ, ಕಂಪ್ಲೀಟಾಗಿ ಇದು ಮಿಕ್ಸ್ ಆದ ಮೇಲೆ ಸಣ್ಣ ಸಣ್ಣ ಉಂಡೆ ಹಾಕಿ ತಗೊಳ್ತಾ ಇದ್ದೇನೆ ಕೈಯಲ್ಲಿ. ಕೈಗೆ ಸ್ವಲ್ಪ ಎಣ್ಣೆ ಒರೆಸಿದರೆ ಒಳ್ಳೆಯದು, ಇಲ್ಲಾಂದರೆ ಹಿಟ್ಟು ಅಂಟಿಕೊಳ್ಬೋದು, ಕ್ಲೀನಾಗಿ ಬರುವುದಿಲ್ಲ ನಿಮಗೆ. ಅದಕ್ಕೋಸ್ಕರ ನಾನು ಕೈಗೆ ಎಣ್ಣೆ ಒರೆಸಿಕೊಂಡು ಇದೇ ಥರ ಸಣ್ಣದಾಗಿ ರೌಂಡ್ ಮಾಡಿಕೊಂಡು ಸ್ವಲ್ಪ ಟ್ಯಾಪ್ ಮಾಡಿ ಅದರ ಮಿಡಲಿಗೆ ಈ ಥರ ಹೋಲ್ ಮಾಡಿಕೊಳ್ತಾ ಇದ್ದೇನೆ ನೋಡಿ. ಇದೇ ಥರ ಸಣ್ಣ ಸಣ್ಣದಾಗಿ ಎಲ್ಲ ಮಾಡಿಕೊಳ್ತಾ ಹೋಗಬೇಕು. ಇದು ನೋಡಲಿಕ್ಕೆ ಸಹ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತದೆ, ಮತ್ತು ತಿನ್ನೋರಿಗೆ ಸಹ ತುಂಬ ಟೇಸ್ಟಾಗಿ ಬರ್ತದೆ. ಈ ನಮ್ಮ ಕಡೆಲ್ಲ ಕಡಲೆ ಪುಂಡಿ ಅಂತೆಲ್ಲ ಮಾಡ್ತಾರೆ, ಅದಕ್ಕೆಲ್ಲ ಅದೇ ಥರ ಇದು ರೆಸಿಪಿ ಮಾಡೋದು. ಪುಂಡಿಯನ್ನು ನಾವು ಅಕ್ಕಿ ಹಿಟ್ಟಲ್ಲಿ ಮಾಡ್ತೇವಲ್ಲ, ಅಥವಾ ಅಕ್ಕಿಯನ್ನು ನೆನೆಸಿಟ್ಟುಕೊಂಡು ಮಾಡ್ತೇವೆ. ಇದನ್ನು ನಾನು ಹೀಗೆ ರವೆ ಮತ್ತು ಅವಲಕ್ಕಿ ಮಿಕ್ಸ್ ಮಾಡಿ ಮಾಡ್ಕೊಂಡಿದ್ದೇನೆ ನೋಡಿ. ಇದೇ ಥರ ಚಿಕ್ಕ ಚಿಕ್ಕ ಕಡುಬುಗಳಾಗಿ ನಾನು ಮಾಡ್ಕೊಂಡು ಇಟ್ಟಿದ್ದೇನೆ. ಇನ್ನು ಇಲ್ಲಿ ಇಡ್ಲಿ ಬೇಯಿಸೋ ಪಾತ್ರೆ ಉಂಟು ನೋಡಿ, ಅದಕ್ಕೆ ಸ್ವಲ್ಪ ಎಣ್ಣೆ ಒರೆಸ್ಕೊಳ್ತಾ ಇದ್ದೇನೆ, ಅಂದರೆ ಅಂಟಬಾರ್ದಲ್ವ, ಅದಕ್ಕೋಸ್ಕರ. ಬಾಳೆ ಎಲೆ ಇದ್ದರೆ ನೀವು ಎಣ್ಣೆ ಒರೆಸ್ಬೇಕು ಅಂತಿಲ್ಲ, ಡೈರೆಕ್ಟ್ ಬಾಳೆ ಎಲೆ ಮೇಲೆ ಇದನ್ನು ಇಟ್ಟರು ಸಹ ಒಳ್ಳೆಯದೇ. ಸೊ ಇದನ್ನೀಗ ಒಂದೊಂದೇ ಇದಕ್ಕೆ ಇಡ್ತಾ ಹೋಗುವ. ಒಂದು 20 ನಿಮಿಷ ಸಾಕಾಗ್ತದೆ ಇದಾಯ್ತಾ ಬೇಯಿಸಿದರೆ, ಜಾಸ್ತಿ ಬೇಯಿಸುವ ಅಗತ್ಯ ಇರುವುದಿಲ್ಲ. ಇದು ಸೇಮ್ ಅಕ್ಕಿ ಕಡುಬು ಇರ್ತದೆ ನೋಡಿ, ಅದೇ ಥರ ಇರ್ತದೆ ಟೇಸ್ಟ್. ಈಗ ರಾತ್ರಿ ಮಲಗುವಾಗ ನೀವು ಅಕ್ಕಿ ನೆನೆಸಿಡ್ಲಿಕ್ಕೆಲ್ಲ ಮರ್ತೋಗಿದ್ರೆ ಬೆಳಿಗ್ಗೆ ಇನ್ಸ್ಟೆಂಟಾಗಿ ಏನಾದರೂ ಮಾಡ್ಕೊಳ್ಬೇಕು ಅಂತ ಇದ್ದರೆ ಈ ರೆಸಿಪಿ ತುಂಬ ಒಳ್ಳೆಯದು. ಈ ಮಕ್ಕಳಿಗೆ ಲಂಚ್ ಬಾಕ್ಸಿಗೆಲ್ಲ ಉಂಟಲ್ಲ ಹಾಕಿ ಕೊಟ್ಟರೆ ಬೇಗ ಸಹ ತಿಂತಾರೆ. ನೀವು ಹೀಗೆ ನಾರ್ಮಲಿ ಅವಲಕ್ಕಿ ಮಾಡಿಕೊಟ್ರೆ ಯಾರು ಸಹ ತಿನ್ನೋದಿಲ್ಲ, ಈ ಥರ ಮಾಡಿದರೆ ಎಲ್ರಿಗೂ ಇಷ್ಟ ಆಗ್ತದೆ. ಇನ್ನು 20 ನಿಮಿಷ ಆದಮೇಲೆ ನೋಡಿ, ಇದು ಕರೆಕ್ಟಾಗಿ ಬೆಂದಿದೆ. ಜಾಸ್ತಿ ಬೇಯಿಸಬೇಕು ಅಂತ ಇಲ್ಲ, ಇದು ತುಂಬ ಸಾಫ್ಟ್ ಇರ್ತದಲ್ವ ರವೆ ಮತ್ತು ಅವಲಕ್ಕಿ, ಬೇಗ ಬೆಂದೋಗ್ತದೆ ನೋಡಿ. ಅಂತೆ ಒಳ್ಳೆ ಬೆಂದಿದೆ ಇದು. ನೆಕ್ಸ್ಟ್ ಉಂಟಲ್ಲ, ನಾನು ಇದನ್ನೆಲ್ಲ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿಕೊಳ್ತಾ ಇದ್ದೇನೆ. ನಾನು ಆಗಲೇ ಎಣ್ಣೆ ಒರೆಸಿದ್ದಕ್ಕೆ ಉಂಟಲ್ಲ, ನನಗೆ ಸುಲಭ ಇದು ತೆಗಿಲಿಕ್ಕೆ ಬಂತಾಯ್ತಾ. ಇಲ್ಲಿದೆಲ್ಲ ಅಂಟಿಕೊಳ್ತಿತ್ತು, ಕಷ್ಟ ಆಗ್ತಿತ್ತು ನನಗೆ ತೆಗಿಲಿಕ್ಕೆ. ಓಕೆ, ಇದೆಲ್ಲ ತೆಗೆದ ಮೇಲೆ ಉಂಟಲ್ಲ, ಒಂದು ಪ್ಯಾನ್ಗೆ ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಇದು ಕಂಪ್ಲೀಟಾಗಿ ಬಿಸಿಯಾದ ಮೇಲೆ 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ. ಸಾಸಿವೆ ಹಾಕಿ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ ಇದರ ಮೇಲೆ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಇದು ಆಪ್ಷನಲ್, ನಿಮಗೆ ಬೇಕು ಅಂತಿದ್ರೆ ಮಾತ್ರ ಹಾಕ್ಕೊಳ್ಬೋದು. ನಾನು ಕಲರಿಗೋಸ್ಕರ ಹಾಕ್ಕೊಳ್ತಾ ಇದ್ದೇನೆ. ಅದಾದಮೇಲೆ ಸ್ವಲ್ಪ ಕಪ್ಪು ಎಳ್ಳು ಹಾಕ್ಕೊಂಡಿದ್ದೇನೆ. ನೆಕ್ಸ್ಟ್ 1 ಹಸಿಮೆಣಸು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ. ಇದಿಷ್ಟನ್ನು ಉಂಟಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆಂದ ಇದನ್ನು ಹೀಗೆ ಫ್ರೈ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ಎಣ್ಣೆ ಮತ್ತು ಅರಿಶಿನ ಉಂಟಲ್ಲ ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು. ಅರಿಶಿನದ ಹುಡಿ ಹಸಿ ವಾಸನೆ ಹೋಗಬೇಕು. ಇಷ್ಟಾದ ಮೇಲೆ ಉಂಟಲ್ಲ, ನಾನು ಆಗಲೇ ಬೇಯಿಸಿಟ್ಟಂಥ ಈ ಅವಲಕ್ಕಿ ಕಡುಬು ಉಂಟು ನೋಡಿ, ಅದನ್ನು ಇದಕ್ಕೆ ಹಾಕಿ ಚೆಂದ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಇದರಲ್ಲಿ ಉಂಟಲ್ಲ ನಿಮಗೆ ಬೇರೆ ಬೇರೆ ಥರ ಮಾಡ್ಬೋದು, ಸ್ವೀಟ್ ಡಿಶ್ ಕೂಡ ಮಾಡ್ಬೋದು. ನೀವು ಈ ಕಾಯಿ ಬೆಲ್ಲ ಪಾಕ ಮಾಡಿ ಅದಕ್ಕೆ ಈ ಕಡುಬನ್ನು ಸಹ ಹಾಕ್ಕೊಳ್ಬೋದು, ಅಥವಾ ಹಾಗೆ ಕಡುಬನ್ನು ಖಾಲಿ ರಸ ಎಲ್ಲ ಇದ್ದರೆ ಅದನ್ನು ಸಹ ತಿನ್ಬೋದು. ಸೊ ಇದೊಂದು ಸ್ವಲ್ಪ ಕ್ರಿಯೇಟಿವ್ ಆಗಿರಲಿ ಅಂತ ನಾನು ಮಾಡಿದ್ದು, ಟೇಸ್ಟ್ ಕೂಡ ಅಷ್ಟೇ ಒಳ್ಳೆ ಬಂದಿತ್ತು. ಇದಿಷ್ಟು ಮಿಕ್ಸ್ ಆದ ಮೇಲೆ ಉಂಟಲ್ಲ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾರ್ನಿಷ್ಗೋಸ್ಕರ ಅದನ್ನು ಹಾಕಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ್ರೆ ಉಂಟಲ್ಲ ನಮ್ಮ ಅವಲಕ್ಕಿ ಕಡುಬು ರೆಡಿ ಆಯಿತು.
ಸೊ ನೋಡಿದ್ರಲ್ಲ ಅಕ್ಕಿ ನೆನೆಸದೆ ಹೇಗೆ ಕಡುಬು ರೆಡಿ ಆಯಿತು ಅಂತ. ಸೊ ಇದೇ ಥರ ಹೊಸ ಹೊಸ ವೀಡಿಯೋಸ್ ಜೊತೆ ನಾನು ನಿಮಗೆ ಸಿಗ್ತಾ ಇರ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗಾದರೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬೈ.